ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರ ವಿರುದ್ಧ ನೋಟಿಸ್ ಜಾರಿಯಾಗಿದೆ. ದಾವಣಗೆರೆ ಬಡಾವಣೆ ಠಾಣೆಯ ಪೊಲೀಸರು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಡಿಕೆ ಸುರೇಶ್ ಹಾಗೆ ವಿನಯ್ ಕುಲಕರ್ಣಿಗೆ ಗುಂಡಿಕ್ಕಬೇಕು ಅನ್ನುವಂತಹ ಹೇಳಿಕೆಯನ್ನ ಕೆಎಸ್ ಈಶ್ವರಪ್ಪ ಏನ್ ಕೊಟ್ಟಿದ್ರು, ಆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆ 8:30ಕ್ಕೆ ನೋಟಿಸ್ನ ನೀಡಿದ್ದಾರೆ ಬಡಾವಣೆ ಠಾಣೆ ಪೊಲೀಸರು. ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವಂತಹ ಮನೆಗೆ ತೆರಳಿ ನೋಟಿಸ್ನ ನೀಡಲಾಗಿದೆ. ಆರ್ಪಿಸಿ ಕಲಂ 41A ಉಪಕಲಂ 1ರ ಅಧಿಕಾರ ಚಲಾಯಿಸಿ ನೋಟಿಸ್ನ ಜಾರಿ ಮಾಡಲಾಗಿದೆ. ಈಶ್ವರಪ್ಪ ವಿರುದ್ಧ ಆರ್ಟಿಕಲ್ 505 ಐಪಿಸಿ ಸೆಕ್ಷನ್ 505 ಆಫ್ ಕ್ಲಾಸ್ 1 ಹಾಗೆ 505 ಆಫ್ ಕ್ಲಾಸ್ 2ರ ಅಡಿಯಲ್ಲಿ ದೂರು ಕೂಡ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದಂತಹ ಹೇಳಿಕೆಯದು ಕೆಎಸ್ ಈಶ್ವರಪ್ಪ ಅವರು ಕೊಟ್ಟಿದ್ದು. ರಾಜ್ಯ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಖುದ್ದು ಕಾನೂನು ಸಚಿವರು ಕ್ಷಮೆ ಕೇಳದೆ ಇದ್ರೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ರು. ಈಗ ನೋಟಿಸ್ ಜಾರಿಯಾಗಿದೆ ಕೆಎಸ್ ಈಶ್ವರಪ್ಪ ಅವರಿಗೆ. ಏನಂತ ಸೂಚಿಸಲಾಗಿದೆ ಆ ನೋಟಿಸ್ನಲ್ಲಿ? ವಿಜಯ, ಏನು ದಾವಣಗೆರೆಯಲ್ಲಿ ಮಾಜಿ ಸಚಿವರಾಗಿರುವಂತಹ ಈಶ್ವರಪ್ಪನವರು ದೇಶ ವಿಭಜನೆ ಮಾತಾಡಿದಂತ ಈ ಸುರೇಶ್ ಕುಮಾರ್ ಅಂತವ್ರನ್ನ ಗುಂಡಿಟ್ಟು ಕೊಲ್ಲಬೇಕು ಅಂತ ನಾನು ಕಾನೂನು ತರೋದಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿನ ಆಗ್ರಹಿಸ್ತೀನಿ ಅಂತ ಹೇಳಿದ್ರು. ಆ ಒಂದು ಹೇಳಿಕೆ ರಾಜ್ಯದಲ್ಲಿ ಸಾಕಷ್ಟು ವಿವಾದಕ್ಕೆ ಮಾಡಿಕೊಟ್ಟಿತ್ತು. ಮತ್ತೆ ಕಾಂಗ್ರೆಸ್ ಬಿಜೆಪಿ ನಡುವೆ ಸಾಕಷ್ಟು ವಾಕ್ಸಮರಕ್ಕೆ ಕಾರಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಾನೂನು ಸಚಿವರು ಎಚ್ ಕೆ ಪಟೇಲ್ ಅವರು ಮೊನ್ನೆ ಮಾತಾಡ್ತಾ ಈಶ್ವರಪ್ಪನವರು ತಮ್ಮ ಹೇಳಿಕೆ ಕುರಿತಂತೆ ಕ್ಷಮೆ ಯಾಚಿಸಬೇಕು ಅಂತ ಹೇಳಿದ್ರು. ಆದ್ರೆ ನಿನ್ನೆ ಪತ್ರಿಕಾಗೋಷ್ಠಿ ನಡೆದಂತಹ ಈಶ್ವರಪ್ಪನವರು ಮಾಧ್ಯಮಗಳಿಗೆ ಹೇಳಿಕೊಂಡ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೊಡೋದಿಲ್ಲ, ಇಂತಹ ಸಂದರ್ಭ ಬಂದ್ರೆ ಬೇಕಾದ್ರೆ ಅವರಿಗೆ ತಾಕತ್ತಿದ್ರೆ ನನ್ನ ಮೇಲೆ ಕೇಸ್ ಹಾಕ್ಲಿ, ನಾನು ಕಾನೂನಾತ್ಮಕ ಎದುರಿಸ್ತೀನಿ, ನ್ಯಾಯಾಲಯದಲ್ಲೂ ಕೂಡ ನಾನು ಹಾಜರಾಗ್ಬಿಟ್ಟು ದೇಶದ ಪರವಾಗಿ ನಾನು ಮಾತಾಡ್ತೀನಿ, ರಾಷ್ಟ್ರದ ಕೋರ್ಟ್ ಯಾರಿಗೆ ಮನ್ನಣೆ ನೀಡುತ್ತೆ ಅಂತ ನೋಡೋಣ, ನನಗೂ ಕೂಡ ಧೈರ್ಯ ಇದೆ, ಅಂತ ಧೈರ್ಯ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ದಾವಣಗೆರೆಯ ಬಡಾವಣೆಯ ಠಾಣೆ ಪೊಲೀಸರು ಅವರಿಗೆ ಬಂದ್ಬಿಟ್ಟು ನೋಟಿಸ್ ಜಾರಿ ಮಾಡ್ಬಿಟ್ಟು 15ನೇ ತಾರೀಕಿಗೆ ನೀವು ಠಾಣೆಗೆ ಹಾಜರಾಗ್ಬಿಟ್ಟು ನೀವು ಹೇಳಿಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಣೆಗಳನ್ನ ಮತ್ತೆ ಸಾಕ್ಷಿಗಳನ್ನ ನೀಡಬೇಕಾಗತ್ತೆ, ಹಾಗಾಗಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳ್ಬಿಟ್ಟು ನೋಟಿಸ್ ಜಾರಿ ಮಾಡಿರುವಂತದ್ದು. ಮಲ್ಲೇಶ್ವರ ನಗರದಲ್ಲಿರುವಂತಹ ಅವ್ರ ನಿವಾಸಕ್ಕೆ ತೆರಳಿದಂತಹ ಪೊಲೀಸರು ಅವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ನೋಟಿಸ್ನ ಸ್ವೀಕರಿಸಿದಂತಹ ಈಶ್ವರಪ್ಪನವರು ಮುಂದೆ ಕಾನೂನಾತ್ಮಕ ಕ್ರಮಕ್ಕಾಗಿ ಲಾಯರ್ನ ಸಂಪರ್ಕ ಮಾಡುವಂಥದ್ದು ಅಥವಾ ಮುಂದಿನ ಪ್ರಕ್ರಿಯೆಗಳಿಗೆ ಅವರಿಗೆ ಆಗ್ಬೇಕಾಗತ್ತೆ. ವಿದ್ಯಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.